ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಕನ್ಸರ್ನ್ ಅನಿಸ್ಕೊಳ್ಳುತ್ತಿರುವಂತ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯೂಶಲಿ ನಾವು ಇದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇರ್ತೀವಿ, ಬಟ್ ತುಂಬಾ ಜನ ಇದನ್ನ ಕಂಟಿನ್ಯೂ ಮಾಡ್ತಿರ್ತಾರೆ. ಅದರಲ್ಲೂ ಎಸ್ಪೆಷಲಿ ಈಗ ಜೆನ್ಜಿ ಜನರೇಷನ್ ಏನಿದೆ ಅದರಲ್ಲಿ ಜಾಸ್ತಿನೇ ಕಂಡು ಬರ್ತಾ ಇದೆ. ಹಾಗಾದ್ರೆ ಏನದು, ಯಾವ ರೀತಿ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು, ಈ ಎಲ್ಲ ವಿಷಯವನ್ನ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಈಗ ಒಂದು ಕಾಸ್ಟ್ಲಿ ಮೊಬೈಲ್ ತಗೊಳ್ಬೇಕಂದ್ರೆ 80,000, 90,000, 1,00,000 ನಮ್ಮ ಹತ್ರ ಇರಲೇಬೇಕು ಅಂತ ಏನಿಲ್ಲ. ಅದನ್ನ ಬಹಳ ಸುಲಭವಾಗಿ ತಿಂಗಳಿಗೆ 10,000, 15,000 EMI ಮೂಲಕ ತಗೊಂಡ್ ಬಿಡ್ಬೋದು. ಅಫೋರ್ಡಬಲ್ ಅನ್ಸುತ್ತಲ್ವಾ? ಆದ್ರೆ ಇದೇ ಅಫೋರ್ಡಬಲ್ ಅನ್ನುವಂತ ಒಂದು ಫೀಲಿಂಗ್ ನಿಂದ ಲಕ್ಷಾಂತರ ಜನ ಒಂದು ದೊಡ್ಡ ಡೆಟ್ ಸ್ಪೈರಲ್ಗೆ ಬಲಿ ಆಗ್ತಿದ್ದಾರೆ. ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ನ ಅಥವಾ ಕಂಪನಿಯನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ಇವತ್ತಿನ ವಿಷಯ ಬಂದು ಜೆನ್ಜಿ ಅಂಡ್ ದ EMI ಡೆಟ್ ಟ್ರಾಪ್. ಮೇ ಬಿ ನಿನ್ನೆ ಹಾಗೂ ಮೊನ್ನೆಯಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ನೋಡಿರ್ತೀರಿ. ಮಹಾರಾಷ್ಟ್ರದ ಒಂದು ಕುಟುಂಬ ಈ ಒಂದು ಟ್ರಾಪ್ಗೆ ಬಲಿಯಾಗಿರೋದನ್ನ. ಮಗ ಒಂದು ಕಾಸ್ಟ್ಲಿ ಐಫೋನ್ ತಗೊಂಡ್ ಬಂದು ಅಪ್ಪ ಅಮ್ಮನಿಗೆ EMI ಕಟ್ಟಕ್ಕೆ ಹೇಳಿದ್ದಾನೆ. ಅಪ್ಪನ ಫೈನಾನ್ಷಿಯಲ್ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿಲ್ದೇ ಇರೋದ್ರಿಂದ ಅದು ಬೇಡ ಅನ್ನೋಂತ ಮಾತನ್ನ ಹೇಳಿದರೆ, ಅದೇ ಕಾರಣಕ್ಕೆ ಆ ಮಗ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಟ್ಟು ಕೊನೆಗೆ ಅಪ್ಪ ಅಮ್ಮ ಮಗ 3 ಜನರ ದುರಂತ ಅಂತ್ಯ ಆಗಿದೆ. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದಿರಿ. ಅದಕ್ಕೆ ಕಾರಣ ಕೂಡ ಈ ಕಾಸ್ಟ್ಲಿ ಮೊಬೈಲ್ ನ ತಗೊಳ್ಬೇಕು ಅನ್ನೋಂತ ಆಸೆ. ಆಕ್ಚುಲಿ ಈ ಬೈ ನೌ ಪೇ ಲೇಟರ್ ಅಥವಾ ಈ EMI ಟ್ರಾಪ್ ಏನಿದೆ, ಇದು ಆಕ್ಚುಲಿ ವೆಸ್ಟ್ ಇಂದ ಬಂದಿರುವಂತದ್ದು, ಎಸ್ಪೆಷಲಿ ಅಮೆರಿಕಾ ಕಡೆಯಿಂದ. ಯಾಕಂದ್ರೆ ಅಮೆರಿಕಾ ಒಂದು ಕನ್ಸ್ಯೂಮರಿಸಮ್ ಅನ್ನ ಸಪೋರ್ಟ್ ಮಾಡುವಂತ ದೇಶ. ಬಟ್ ಅಮೆರಿಕಾಗೂ ನಮಗೂ ಸಾಕಷ್ಟು ವ್ಯತ್ಯಾಸ ಇದೆ. ಯಾಕಂದ್ರೆ ಅಮೆರಿಕಾದಲ್ಲಿ ಜನರಿಗೆ ಫೆಸಿಲಿಟೀಸ್ ಕೊಡ್ತಾರೆ, ಬಟ್ ನಮ್ಮಲ್ಲಿ ಆ ರೀತಿಯ ಫೆಸಿಲಿಟೀಸ್ ಇಲ್ಲ. ಹೆಲ್ತ್ ಆಗ್ಬೋದು, ಎಜುಕೇಶನ್ ಆಗ್ಬೋದು, ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಜೊತೆಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ಭತ್ಯೆ ಕೂಡ ಕೊಡ್ತಾರೆ. ಬಟ್ ಭಾರತದಲ್ಲಿ ಪರಿಸ್ಥಿತಿ ಹೆಂಗಿದ್ಯಾ? ಇಲ್ಲ. ಹಾಗಾಗಿ ನಾವು ಅವರ ಅಭ್ಯಾಸಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಅದಕ್ಕೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ. ಇಲ್ಲಿ ಅದೇ ಸಮಸ್ಯೆ ಆಗ್ತಿರುವಂತದ್ದು. ಇದನ್ನ ನಂಬರ್ ಮೂಲಕ ತಿಳ್ಕೊಳ್ಳೋಣ. ನಮ್ಮ ಭಾರತದ ಕನ್ಸಂಪ್ಷನ್ ಡೆಟ್ ಸ್ಪೈರಲ್ ಎಷ್ಟಿದೆ ಅಂತ ಇಲ್ಲಿ ನೋಡಬಹುದು. 45.5% ಭಾರತದ ಹೌಸ್ ಹೋಲ್ಡ್ ಡೆಟ್ ಅಲ್ಲಿದೆ. ಮುಂಚೆ 38.5% ಇತ್ತು. 5 ವರ್ಷಗಳ ಅವರೇಜ್ 38.3% ಗಿಂತ ಜಾಸ್ತಿ ಇದೆ. ಅಂದ್ರೆ ಆಲ್ಮೋಸ್ಟ್ ಅರ್ಧದಷ್ಟು ಜನ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಮಾರ್ಚ್ ಇಂದ ಸೆಪ್ಟೆಂಬರ್ 2025 ಡೇಟಾ ಸ್ವಲ್ಪ ಹಿಂದಿಂದು. ಜಸ್ಟ್ 6 ತಿಂಗಳಲ್ಲಿ 4.2% ಜಾಸ್ತಿ ಆಗಿದೆ. ಜೊತೆಗೆ ನೀವಿಲ್ಲಿ ನೋಡಬಹುದು 58.4% ಏನಿದೆ ನಾನ್ ಹೌಸಿಂಗ್ ರಿಟೇಲ್ ಡೆಟ್ ಆಗಿದೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಶಿಫ್ಟ್ ಇದೆ. ಮೊದಲು ಜನ ಏನಕ್ಕೆ ಸಾಲ ತಗೊಳ್ತಿದ್ರು? ಒಂದು ಮನೆ ಕಟ್ಟಕ್ ತಗೊಳ್ತಿದ್ರು ಅಥವಾ ಎಜುಕೇಶನ್ಗೆ ತಗೊಳ್ತಿದ್ದು. ಅಂದ್ರೆ ಅದು ಅಸೆಟ್ ನ ಬಿಲ್ಡ್ ಮಾಡ್ತಿತ್ತು. ಯಾಕಂದ್ರೆ ಎಜುಕೇಶನ್ ಕೂಡ ನಮ್ಗೆ ಫ್ಯೂಚರ್ ಅಲ್ಲಿ ಅದರಿಂದ ಕ್ಯಾಶ್ ಫ್ಲೋ ಜನರೇಟ್ ಆಗುತ್ತೆ. ಅಂದ್ರೆ ನಾವಿವತ್ತು ಚೆನ್ನಾಗಿ ಓದಿ ಡಿಗ್ರಿ ಪಡ್ಕೊಂಡ್ರೆ ಮೇ ಬಿ ಅದು ನಮ್ಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಹಾಗಾಗಿ ಅಸೆಟ್ ಬಿಲ್ಡಿಂಗ್ ಗೆ ಫೋಕಸ್ ಮಾಡುವಂತದ್ದು. ಬಟ್ ಈಗ ಏನಾಗಿದೆ, ನಾನ್ ಹೌಸಿಂಗ್ ರಿಟೇಲ್ ಡೆಟ್ ಅಂದ್ರೆ ಕ್ರೆಡಿಟ್ ಕಾರ್ಡ್ಸ್, ಪರ್ಸನಲ್ ಲೋನ್ಸ್, ಕನ್ಸ್ಯೂಮರ್ ಡ್ಯೂರಬಲ್ಸ್, ಇದು 58.4% ಗೆ ಏರಿದೆ. ಅಂದ್ರೆ ಜನ ಕನ್ಸ್ಯೂಮ್ ಮಾಡೋಕೆ ಸಾಲ ತಗೋತಿದ್ದಾರೆ, ಬಿಲ್ಡ್ ಮಾಡೋಕಲ್ಲ. ಇದು ಡೇಂಜರಸ್. ನಾನು ಅವಾಗ್ಲೇ ಹೇಳಿದ್ನಲ್ಲ, ಕನ್ಸ್ಯೂಮರಿಸಮ್ ನ ಅಮೆರಿಕ ಸಪೋರ್ಟ್ ಮಾಡುತ್ತೆ. ಯಾಕಂದ್ರೆ ಅಲ್ಲಿನ ಜನರಿಗೆ ಅಮೆರಿಕದ ಗವರ್ನಮೆಂಟ್ ಸಾಕಷ್ಟು ಭತ್ಯೆಗಳನ್ನ ಕೊಡುತ್ತೆ. ಹಾಗಾಗಿ ಅವ್ರಿಗೆ ಸ್ಪೆಂಡ್ ಮಾಡ್ಲಿ ಅಂತ ಬಯಸ್ತಾರೆ ಅವರು. ಬಟ್ ಭಾರತದಲ್ಲಿ ಆ ರೀತಿ ಇಲ್ಲ, ಟೋಟಲಿ ಡಿಫರೆಂಟ್. ನಾವು ಅದನ್ನ ಅಳವಡಿಸ್ಕೊಂಡ್ರೆ ಕಂಪ್ಲೀಟ್ಲಿ ಡೇಂಜರ್ ಝೋನ್ಗೆ ಹೋಗ್ತೇವೆ ಕುಟುಂಬಗಳು. 2019-20 ನೀವಿಲ್ಲಿ ನೋಡಬಹುದು, ಹೌಸಿಂಗ್ಗೆ 50% ಜನ ಲೋನ್ ತಗೊಳ್ತಿದ್ರು. ನಾನ್ ಹೌಸಿಂಗ್ ರಿಟೇಲ್ 50% ಇತ್ತು. ಆದ್ರೆ ಸೆಪ್ಟೆಂಬರ್ 2025 ಪ್ರಕಾರ ಹೌಸಿಂಗ್ಗೆ 26.3% ಇದೆ, ನಾನ್ ಹೌಸಿಂಗ್ಗೆ 58.4%. ಹೌಸಿಂಗ್ ತಗೊಳ್ಳೋರ ಸಂಖ್ಯೆ ಕಡಿಮೆ ಆಗ್ತಿದೆ, ಬಟ್ ನಾನ್ ಹೌಸಿಂಗ್ ರಿಟೇಲ್ ಡೆಟ್ ಜಾಸ್ತಿ ಆಗ್ತಾ ಇದೆ. ಸೊ ಕನ್ಸ್ಯೂಮ್ ಮಾಡಕ್ಕೆ ತಗೊಳ್ತಿದ್ದಾರೆ. ಇದು ಬಿಲ್ಡ್ ಮಾಡಕ್ಕಲ್ಲ, ಅಸೆಟ್ ನ ಬಿಲ್ಡ್ ಮಾಡಲ್ಲ. ಇದು ನಿಮ್ಗೆ ಫ್ಯೂಚರ್ ಅಲ್ಲಿ ಕ್ಯಾಶ್ ಫ್ಲೋ ಜನರೇಟ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಲೋನ್ ತಗೊಂಡು ಒಂದು ಮನೆ ಕಟ್ಟಿದಿರಿ, ಅದನ್ನ ಬಾಡಿಗೆ ಕೊಟ್ರಿ ಅಂದ್ರೆ ಅಲ್ಲಿಂದ ಮೇ ಬಿ ಸ್ವಲ್ಪ ಮಟ್ಟಿಗೆ ಕ್ಯಾಶ್ ಫ್ಲೋ ಬರುತ್ತೆ ಬಾಡಿಗೆ ರೂಪದಲ್ಲಿ. ನೀವು EMIಗೆ ಮೊಬೈಲ್ ತಗೊಂಡ್ರೆ ಮೊಬೈಲ್ ಇಂದ ಏನಾದ್ರೂ ಕ್ಯಾಶ್ ಫ್ಲೋ ಬರುತ್ತಾ? ಇಲ್ಲ. ಹಂಗ್ ನೋಡಿದ್ರೆ ಅದು ಡೆಪ್ರಿಶಿಯೇಟಿಂಗ್ ಅಸೆಟ್. ದಿನೇ ದಿನೇ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಒಂದು ಫೋನ್ ಸ್ಪೆಸಿಫಿಕ್ ಆಗಿ ಡೇಟಾ ನೋಡೋದಾದ್ರೆ, ಫೋನ್ ವಿಚಾರದಲ್ಲಿ EMI ನಾರ್ಮಲ್ ಆಗ್ಬಿಟ್ಟಿದೆ. ಅದರಲ್ಲೂ ಪ್ರೀಮಿಯಂ ಸ್ಮಾರ್ಟ್ ಫೋನ್ ಒಳಗೆ. ಈ ಪ್ರೀಮಿಯಂ ಫೋನ್ ಅಂತ ಏನ್ ಕರೆಸ್ಕೊಳ್ತೇವೆ, 80,000, 90,000, ಲಕ್ಷ ಅದ್ರ ಮೇಲಿರುವಂತವು 3 ಫೋನಲ್ಲಿ 2 ಫೋನ್ EMI ಮೇಲಿದಾವೆ. ಇದು ಡೇಟಾ ಸುಮ್ನೆ ಮೇಲ್ಮೇಲೆ ಹೇಳ್ತಿರೋಂಥದ್ದಲ್ಲ. 3 ಫೋನ್ ಸೇಲ್ ಆಗಿದೆ ಅಂದ್ರೆ ಅದರಲ್ಲಿ 2 EMI ಮೇಲೆ, ಒಂದು ಮಾತ್ರ ಫುಲ್ ಕ್ಯಾಶ್ ಅಲ್ಲಿ ಯಾರೋ ಒಬ್ಬ ತಗೊಂಡಿರ್ತಾನೆ. ಇದನ್ನ ಕೌಂಟರ್ ಪಾಯಿಂಟ್ ರಿಸರ್ಚ್ ಹೇಳ್ತಿದೆ. ಇಲ್ಲಿ ನೋಡ್ಬೋದು
ಟ್ರೆಂಡ್ ಎಕ್ಸ್ಪ್ಯಾಂಡಿಂಗ್ ಫಾಸ್ಟೆಸ್ಟ್ ಇನ್ ಟೈರ್ 2 ಸಿಟೀಸ್ ಪರ್ ಕೌಂಟರ್ ಪಾಯಿಂಟ್ ರಿಸರ್ಚ್. ಈವನ್ ಟೈರ್ 2 ಸಿಟೀಸ್ ಅಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ಈಗ ಟೈರ್ 2 ಸಿಟೀಸ್ ಅಲ್ಲಿ ನಿಮ್ಗೆ ಗೊತ್ತಿದೆ ಇನ್ಕಮ್ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಟೈರ್ 1 ಟೈರ್ 2 ಅಂದ್ರೆ ಕೆಲವರಿಗೆ ಅರ್ಥ ಆಗದೆ ಇರಬಹುದು. ನೀವು ಒಂದು ಉದಾಹರಣೆಯನ್ನ ತಗೊಳ್ಳಿ. ಬೆಂಗಳೂರು ಟೈರ್ 1 ಸಿಟಿ, ಮೈಸೂರು ಅಥವಾ ತುಮಕೂರು, ಶಿವಮೊಗ್ಗ ಇವುಗಳು ಟೈರ್ 2 ಸಿಟೀಸ್ ಆಗುತ್ತೆ. ಬೆಂಗಳೂರಲ್ಲಿ ಸಿಗೋ ಸ್ಯಾಲರಿ ಅದೇ ಕೆಲ್ಸಕ್ಕೆ ಮೈಸೂರು, ತುಮಕೂರು, ಶಿವಮೊಗ್ಗದಲ್ಲಿ ಸಿಗುತ್ತಾ? ಕಡಿಮೆ ಅಲ್ವಾ? ಇದೇ ಡಿಫ್ರೆನ್ಸ್. ನಾವು ಜಸ್ಟ್ ಕಂಪೇರ್ ಮಾಡಿದ್ರೆ ಮೇ ಬಿ ಬೆಂಗಳೂರಲ್ಲಿ 30,000 ಸಿಗೋತಕ್ಕೆ ಬೇರೆ ಸಿಟಿಗಳಿಗೆ ಬಂದ್ರೆ 15ರಿಂದ 20,000 ಕೊಟ್ರೆ ಅದೇ ಜಾಸ್ತಿ ಅನ್ನಂಗಿರುತ್ತೆ. ಸೊ ಇಲ್ಲೂ ಕೂಡ ಈಗ ಈ ಡೆಟ್ ಸ್ಪೈರಲ್ ಜಾಸ್ತಿ ಆಗ್ತಿದೆ. ಯಾಕಂದ್ರೆ ಈಸಿಯಾಗಿ ಕನ್ಸ್ಯೂಮರ್ ಲೋನ್ ಸಿಗುತ್ತೆ. ಯಾವ್ದೋ ಒಂದು ಮೊಬೈಲ್ ಶಾಪ್ ಹೋದ್ರು ಅವರೇ ಜಸ್ಟ್ ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ಸಾಕು, ₹1 ಪೇ ಮಾಡೋ ಅವಶ್ಯಕತೆ ಇಲ್ಲ, ಮೊಬೈಲ್ ಕೊಟ್ಟು ಕಳಿಸ್ತಾರೆ. EMI ಮೂಲಕ ಪ್ರತಿ ತಿಂಗಳು ಕಟ್ಟಿದ್ರೆ ಸಾಕು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಇದೆ ನೋಡ್ಬೋದು. ಭಾರತದ ಇನ್ಕಮ್ ಮಿಸ್ ಮ್ಯಾಚ್. ಇಂಡಿಯಾದ ವರ್ಕ್ ಫೋರ್ಸ್ ಒಳಗೆ ಜಸ್ಟ್ 1.5% ಗಿಂತ ಕಡಿಮೆ ಜನ 1 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಹೊಂದಿರೋರು ಅಂತ ಇದ್ದಾರೆ. ಅಂದ್ರೆ ಒಂದು ತಿಂಗಳಿಗೆ 1 ಲಕ್ಷಕ್ಕಿಂತ ಜಾಸ್ತಿ ತಗೊಳ್ತಿರೋರು 1.5% ಗಿಂತ ಕಡಿಮೆ ವರ್ಕ್ ಫೋರ್ಸ್ ಅಲ್ಲಿ. ಅಂದ್ರೆ 140 ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಅವರಲ್ಲಿ ಜಸ್ಟ್ 1.5% ಅಥವಾ ಅದಕ್ಕಿಂತ ಕಡಿಮೆ ಜನ 1 ಲಕ್ಷಕ್ಕಿಂತ ಜಾಸ್ತಿ ಸಂಬಳ ತಗೊಳ್ತಿದ್ದಾರೆ ತಿಂಗಳಿಗೆ. ಆದ್ರೆ 80,000ದಿಂದ 1,20,000 ಬೆಲೆ ಇರುವಂತ ಫೋನ್ಗಳನ್ನ ಈಸಿಯಾಗಿ ಬೈ ಮಾಡ್ತಿದ್ದಾರೆ. ಯಾಕಂದ್ರೆ EMI ಮೂಲಕ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ಏನು 1.5% ಇದೆ ಅವರೇ ಬೈ ಮಾಡ್ತಿಲ್ಲ. ಈವನ್ 30,000 ಇರೋರು ಬೈ ಮಾಡ್ತಿದ್ದಾರೆ, 20,000 ಇರೋರು ಬೈ ಮಾಡ್ತಿದ್ದಾರೆ. ಇದೇ ಲಾಂಗ್ ಮಿಸ್ ಮ್ಯಾಚ್ ಇದೆ. ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಈ ಮಿಸ್ ಮ್ಯಾಚ್ ಅರ್ಲಿ ವಾರ್ನಿಂಗ್ ಸೈನ್ಸ್ ಅನ್ನ ಕೊಡ್ತಾ ಇದೆ. ಯಾಕೆಂದ್ರೆ ಈ ಸ್ಮಾಲ್ ಟಿಕೆಟ್ ಪರ್ಸನಲ್ ಲೋನ್ಸ್ ಏನಿದೆ ಅಲ್ಲಿ ಡಿಲಿಂಕ್ವೆನ್ಸಿ ರೇಟ್ ಜಾಸ್ತಿ ಆಗ್ತಿದೆ. ಅಂದ್ರೆ ಪೇಮೆಂಟ್ ಮಿಸ್ ಆಗೋ ರೇಟ್ ಸ್ಲೋ ಆಗಿ ಜಾಸ್ತಿ ಆಗ್ತಾ ಇದೆ. ಮಾರ್ಚ್ 2026 ಪ್ರಕಾರ 6.4% ಇದೆ ಈ ಡಿಲಿಂಕ್ವೆನ್ಸಿ, ಅಂದ್ರೆ ಪೇಮೆಂಟ್ ಮಿಸ್ ಆಗ್ತಿರೋ ರೇಟ್. ಅಂದ್ರೆ ಫ್ಯಾಮಿಲೀಸ್ ಸಾಲ ಪೇ ಮಾಡೋಕೆ ಕಷ್ಟಪಡ್ತಿದ್ದಾರೆ ತಮ್ಮ ಹೊಸ ಕನ್ಸಂಪ್ಷನ್ಗೆ. ತಮ್ಮ ಹತ್ರ ಇರೋ ಗೋಲ್ಡ್ ನ ಲಿಕ್ವಿಡೇಟ್ ಮಾಡ್ತಿದ್ದಾರೆ. ಗೋಲ್ಡ್ ಲೋನ್ಸ್ ಸೆಪ್ಟೆಂಬರ್ 2025ರಲ್ಲಿ 3.16 ಲಕ್ಷ ಕೋಟಿ ಇದ್ದದ್ದು ಏಪ್ರಿಲ್ 2026ಕ್ಕೆ 4.89 ಲಕ್ಷ ಕೋಟಿ ತಲುಪಿದೆ. 7 ತಿಂಗಳೊಳಗೆ 55% ಜಂಪ್ ಆಗಿದೆ. ಭಾರತದಲ್ಲಿ ಗೋಲ್ಡ್ ಹೆಂಗೆ ಅಂದ್ರೆ ಒಂದು ಎಮರ್ಜೆನ್ಸಿ ಫಂಡ್ ಇದ್ದಂಗೆ. ಯಾಕಂದ್ರೆ ಏನಾದ್ರೂ ಸಮಸ್ಯೆ ಆಯ್ತಾ, ಎಮರ್ಜೆನ್ಸಿ ಬಂತ ಗೋಲ್ಡ್ ಅನ್ನ ತಗೊಂಡು ಹೋಗ್ತಾರೆ, ಅಡ ಇಡ್ತಾರೆ, ಹಣ ತಂದು ಬಳಸ್ಕೊಳ್ತಾರೆ, ಆಮೇಲೆ ಬಿಡಿಸ್ಕೊಳ್ತಾರೆ. ಎಮರ್ಜೆನ್ಸಿ ಫಂಡ್ ಇದ್ದಂಗೆ ಅದನ್ನೇ ಇವತ್ತು ಜನ ದೊಡ್ಡ ಮಟ್ಟದಲ್ಲಿ ಅಡ ಇಡ್ತಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣನೇ ಈ ರೀತಿಯ ಬೆಳವಣಿಗೆಗಳು. ಇಲ್ಲಿ ಇನ್ನೊಂದು ವಿಷಯ ತಿಳ್ಕೊಳ್ಬೇಕು, ಯಾಕೆ ಜನ ಟ್ರಾಪ್ ಆಗ್ತಾರೆ ಅಂತ. ನೋ ಕಾಸ್ಟ್ EMI ಅನ್ನೋಂತ ಒಂದು ಮಾರ್ಕೆಟಿಂಗ್ ಟೆಕ್ನಿಕ್. ಇದೊಂದು ಇಲ್ಯೂಷನ್ ತರ. ಇಂಟ್ರೆಸ್ಟ್ ಫ್ರೀ ಏನಿರೋದಿಲ್ಲ, ಆ ಪ್ರೈಸ್ ಏನಿರುತ್ತೆ ಅದರಲ್ಲೇ ಆ ಇಂಟ್ರೆಸ್ಟ್ ಕೂಡ ಸೇರಿಸ್ಬಿಟ್ಟಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. 80,000 ಕೊಡೋ ಬದಲು 6,000 7,000 ಕೊಟ್ರೆ ಸಾಕು, ಫೋನ್ ಬಂದ್ಬಿಡುತ್ತೆ. ಆದ್ರೆ ನಾವು ಪೇ ಮಾಡ್ಬೇಕಲ್ಲ. ಬ್ರೈನ್ಗೆ ಇದು ಚಿಕ್ಕ ಅಮೌಂಟ್ ಅನ್ಸುತ್ತೆ. ಇದನ್ನ ಬಿಹೇವಿಯರಲ್ ಫೈನಾನ್ಸ್ ಒಳಗೆ ಪೇಮೆಂಟ್ ಡಿಕಪ್ಲಿಂಗ್ ಅಂತಾರೆ. ಖರ್ಚು ಮಾಡಿದ ಪೇನ್ ಪರ್ಚೇಸ್ ಮಾಡಿದ ಮೂಮೆಂಟ್ ಇಂದ ದೂರ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಪರಿಹಾರ ಇದೆ. ಯಾರು ಇದನ್ನ ತಡಿಬೇಕು ಅಂತ ಬಯಸ್ತಾರೋ ಅವ್ರಿಗೆ ಪರಿಹಾರ ಇದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 20-40 ರೂಲ್ ಅಂತ ನಾವು ಅಪ್ಲೈ ಮಾಡಬಹುದು ಎನಿ EMIಗೆ. ಏನಿದು 20-40 ರೂಲ್? ನಿಮ್ಮ ಯಾವುದೇ ಒಂದು ಸಿಂಗಲ್ EMI ಏನಿರುತ್ತೆ ಅದು ನಿಮ್ಮ ಟೇಕ್ ಹೋಮ್ ಸ್ಯಾಲರಿಯ 20% ಗಿಂತ ಕಡಿಮೆ ಇರಬೇಕು. ಫಾರ್ ಎಕ್ಸಾಂಪಲ್, ನೀವು 50,000 ಸಂಬಳ ತಗೊಳ್ತಿದ್ದೀರಿ, ಟೇಕ್ ಹೋಮ್ ಸ್ಯಾಲರಿ ಎಲ್ಲ ಡಿಡಕ್ಷನ್ ನಂತರ 50,000 ಸಿಗ್ತಿದೆ ಅಂದ್ರೆ ಅದರಲ್ಲಿ 20% ಅಂದ್ರೆ ಎಷ್ಟು? 10,000. 10,000ಕ್ಕಿಂತ ಕಡಿಮೆ ಇರಬೇಕು ಒಂದು ಸಿಂಗಲ್ EMI. ಏನು ಟೋಟಲ್ EMIs. ಫಾರ್ ಎಕ್ಸಾಂಪಲ್, ಯಾಕೆ ಟೋಟಲ್ EMIs ಅಂತ ಕೌಂಟ್ ಮಾಡ್ಬೇಕಂದ್ರೆ ಕೆಲವರಿಗೆ ಹೌಸಿಂಗ್ ಲೋನ್ ಇರುತ್ತೆ, ಕೆಲವರಿಗೆ ವೆಹಿಕಲ್ ಲೋನ್ ಇರಬಹುದು, ಇನ್ನು ಕೆಲವರಿಗೆ ಎಜುಕೇಶನ್ ಲೋನ್ ಇರಬಹುದು. ಮಲ್ಟಿಪಲ್ ಲೋನ್ಸ್ ಇದೆ, ಮಲ್ಟಿಪಲ್ EMIs ಕಟ್ತಿದ್ದೀರಿ ಅಂತಂದ್ರೆ ಆಗ ನಿಮ್ಮ ಟೇಕ್ ಹೋಮ್ ಸ್ಯಾಲರಿ ಏನಿದೆ ಕಂಬೈನ್ ಆಗಿ ನೋಡಿದಾಗ ಅದಕ್ಕಿಂತ 40% ಗಿಂತ ಒಳಗಡೆ ಇರಬೇಕು EMI. ಸೇಮ್ 50,000 ಸ್ಯಾಲರಿ ಎಕ್ಸಾಂಪಲ್ ತಗೊಂಡ್ರೆ 20,000. ಇನ್ ಕೇಸ್ ನಿಮ್ಗೆ 1 ಲಕ್ಷ ಬರುತ್ತಿದೆ ಅಂದ್ರೆ 40,000 ಒಳಗಡೆ ಇರಬೇಕಾಗುತ್ತೆ ನಿಮ್ಮ EMI. ಸೊ ಈ ತರ ಕೆಲವೊಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕು ನಾವು ಈ ತರದ ಡೆಟ್ ಟ್ರಾಪ್ ಇಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ. ಇದ್ರ ಜೊತೆಗೆ ನೀವು 3 ಮಂತ್ ಬಫರ್ ಇಟ್ಕೊಂಡಿರ್ಬೇಕು. ಅಂದ್ರೆ ಎಮರ್ಜೆನ್ಸಿ ಫಂಡ್. ಯಾವುದೇ ಗ್ಯಾಜೆಟ್ ಅಪ್ಗ್ರೇಡ್ ಮಾಡೋ ಮುಂಚೆ ನಿಮ್ಮ ಹತ್ರ 3 ಮಂತ್ ಬಫರ್ ಇರಬೇಕು. ಕಡಿಮೆ ಅಂದ್ರೂ 3 ತಿಂಗಳ ಎಕ್ಸ್ಪೆನ್ಸಸ್ಗೆ ಆಗುವಂತ ಫಂಡ್ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕು. ಜೊತೆಗೆ 6 ಮಂತ್ಸ್ ಟೆಸ್ಟ್. ಇನ್ ಕೇಸ್ ಏನಾದ್ರೂ ನನ್ನ ಇನ್ಕಮ್ ಡ್ರಾಪ್ ಆಯ್ತು ಅಂತ ಇಟ್ಕೊಳ್ಳಿ, ಯಾವ್ದೋ ಕಾರಣಕ್ಕೆ ಕೆಲಸ ಹೋಗ್ಬೋದು ಅಥವಾ ಬೇರೆ ಏನೋ ಸಮಸ್ಯೆ ಆಗ್ಬೋದು. ಸೊ ಇನ್ಕಮ್ ಡ್ರಾಪ್ ಆಯ್ತು ಅಂದ್ರೆ ನಾನು ನೆಕ್ಸ್ಟ್ 6 ಮಂತ್ಸ್ ಈ EMI ನ ಪೇ ಮಾಡೋಕೆ ಸಾಧ್ಯ ಆಗುತ್ತಾ? ಈ 6 ಮಂತ್ ಟೆಸ್ಟ್ ಅನ್ನ ನೀವು ಮಾಡ್ಕೊಳ್ಬೇಕು. ಯಾವಾಗ ಇದೆಲ್ಲ ಸಾಧ್ಯ ಆಗುತ್ತೆ? ಎಮರ್ಜೆನ್ಸಿ ಫಂಡ್ ಇದ್ದಾಗ ಸಾಧ್ಯ ಆಗುತ್ತೆ, ಅಥವಾ ಪ್ಯಾಸಿವ್ ಅರ್ನಿಂಗ್ ಏನಾದ್ರೂ ಇದ್ರೆ ಸಾಧ್ಯ ಆಗುತ್ತೆ.
ಇದನ್ನ ನಾವು ಟೆಸ್ಟ್ ಮಾಡ್ಕೊಳ್ಬೇಕು. ಮೊದಲನೇದು ಸಿಂಗಲ್ EMI 20% ಟೇಕ್ ಹೋಮ್ ಸ್ಯಾಲರಿಗಿಂತ ಜಾಸ್ತಿ ಇರಬಾರ್ದು. ಎರಡನೇದು ನಿಮ್ಮ ಟೋಟಲ್ EMIs 3-4 ಇದಾವೆ ಅಂದ್ರೆ ಅದು 40% ಅನ್ನ ಮೀರಬಾರ್ದು. 40% ಮೀರಿದ್ರೆ ನಿಮಗೆ ಯಾವಾಗ ಬೇಕಾದ್ರೂ ಸಮಸ್ಯೆ ಬರಬಹುದು. 3 ಮಂತ್ ಬಫರ್ ಇಟ್ಕೊಳ್ಬೇಕು. ನಮ್ಮ ಎಕ್ಸ್ಪೆನ್ಸಸ್ ಅಟ್ಲೀಸ್ಟ್ 3 ಮಂತ್ಸ್ ಬರೋ ಹಾಗೆ. 6 ಮಂತ್ಸ್ ನನ್ನ ಇನ್ಕಮ್ ಡ್ರಾಪ್ ಆಯ್ತು ಅಂದ್ರೆ ಹೇಗೆ EMI ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಇದಿರ್ಬೇಕು. ಇದನ್ನೆಲ್ಲ ಪ್ಲಾನ್ ಮಾಡಿ ಮಾಡ್ತೀರಾ ಅದು ಬೇರೆ ವಿಚಾರ. ಈ ತರ ಪ್ಲಾನ್ ಮಾಡಿಲ್ಲ ಅಂದ್ರೆ ಖಂಡಿತ ನೀವು ಡೆಟ್ ಟ್ರಾಪ್ ಒಳಗಡೆ ತಗಲಾಕೊಳ್ತಿದ್ರಿ ಅಂತಾನೆ ಅರ್ಥ. ಅದರಿಂದ ಆಚೆ ಬರೋದಕ್ಕೆ ತುಂಬಾನೇ ಕಷ್ಟ ಪಡಬೇಕಾಗುತ್ತೆ. ಜೊತೆಗೆ ನಿಮ್ಮ ವೆಲ್ತ್ ಕ್ರಿಯೇಷನ್ ಜರ್ನಿ ಏನಿದೆ ತುಂಬಾನೇ ಹಿಂದಕ್ಕೆ ಹೋಗುತ್ತೆ. ನೀವು ಲೇಟ್ ಮಾಡೋ 1 ವರ್ಷ ಲಾಂಗ್ ಟರ್ಮ್ ಅಲ್ಲಿ 10 ವರ್ಷಕ್ಕೆ ಸಮ ಆಗುತ್ತೆ. ಸೊ ಹಾಗಾಗಿ ಈ ಅನ್ನೆಸೆಸರಿ ಡೆಟ್ ಟ್ರಾಪ್ ಒಳಗಾಗಬೇಡಿ. ನೀವು ಅಸೆಟ್ ಬಿಲ್ಡ್ ಮಾಡಕ್ಕೆ ಸಾಲ ಮಾಡ್ತಿದ್ದೀರಾ ಅದು ಬೇರೆ ವಿಚಾರ. ಸೊ ನೀಡ್ಸ್ ವರ್ಸಸ್ ಆಸ್ಪಿರೇಷನ್ ಇದು ಗೊತ್ತಿರ್ಬೇಕು ಚೆನ್ನಾಗಿ. ನೀವು ಯಾವ್ದಾದ್ರು ಕಾಸ್ಟ್ಲಿ ಗ್ಯಾಜೆಟ್ ತಗೊಳ್ತಿದ್ದೀರಿ ಅಂದ್ರೆ ನನಗೆ ಇದರ ಅವಶ್ಯಕತೆ ಇದೆಯಾ, ಇದರಿಂದ ನನಗೆ ಉಪಯೋಗ ಆಗುತ್ತಾ, ಅಥವಾ ಜಸ್ಟ್ ಶೋ ಆಫ್ ಮಾಡಕ್ಕೋಸ್ಕರ ತಗೊಳ್ತಿದ್ದೀನಾ, ಇದನ್ನ ಥಿಂಕ್ ಮಾಡಿ. ನಿಮ್ಗೆ ಅದರಿಂದ ಯೂಸ್ ಇದೆ, ಅನುಕೂಲ ಆಗುತ್ತೆ ಅಂದ್ರೆ ಖಂಡಿತ ಅದು ಕಾಸ್ಟ್ ಎಷ್ಟೇ ಇರಲಿ ತಗೊಳ್ಳಿ. ಯಾಕಂದ್ರೆ ಅದರಿಂದ ನಿಮ್ಗೆ ಕ್ಯಾಶ್ ಫ್ಲೋ ಜನರೇಟ್ ಆಗುತ್ತೆ. ಇನ್ ಕೇಸ್ ಯೂಸ್ ಇಲ್ಲ, ಸುಮ್ನೆ ಎಲ್ಲರೂ ತಗೊಳ್ತಾರೆ ಅದಕ್ಕೆ ನಾನು ತಗೊಳ್ತಿದ್ದೀನಿ, ಅಥವಾ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೋ ಕೊಲೀಗ್ಸ್ ರಿಲೇಟಿವ್ಸ್ ಅಲ್ಲೋ ಅವ್ರು ಯೂಸ್ ಮಾಡ್ತಿದ್ದಾರೆ ನಾನು ಅದನ್ನೇ ತಗೋಬೇಕು, ಈ ತರದ ಆಮಿಷಗಳಿಗೆ ಒಳಗಾಗಬೇಡಿ. ನಿಮ್ಗೆ ಯೂಸ್ ಕೇಸ್ ಇದೆಯಾ, ಗೋ ಅಹೆಡ್, ಯಾರ ಮಾತು ಕೇಳಬೇಡಿ. ಯೂಸ್ ಕೇಸ್ ಇಲ್ವಾ, ಯೋಚನೆ ಮಾಡಿ, ಸೆಕೆಂಡ್ ಥಾಟ್ ಯೋಚನೆ ಮಾಡಿ. ಸೊ ಡೆಟ್ ಈಸ್ ಎ ಟೂಲ್, ಯೂಸ್ಡ್ ರೈಟ್ ಇಟ್ಸ್ ಲೆವರೇಜ್, ಯೂಸ್ಡ್ ರಾಂಗ್ ಇಟ್ಸ್ ಎ ಟ್ರಾಪ್. ಈ ಸಾಲ ಅನ್ನುವಂತ ಟೂಲ್ ನ ನಾವು ಸರಿಯಾಗಿ ಬಳಸಿದ್ರೆ ಅದೊಂದು ಲೆವರೇಜ್ ಆಗಿ ನಮ್ಮ ಗ್ರೋತ್ ಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಅದನ್ನ ನಾವು ತಪ್ಪಾಗಿ ಬಳಸಿದ್ರೆ ಇದೊಂದು ಟ್ರಾಪ್, ನಮ್ಮನ್ನ ಹಾಳು ಮಾಡುತ್ತೆ. ಹೇಗ್ ಬಳಸ್ತೀರಿ ಅದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಡೆಟ್ ಟ್ರಾಪ್ ಗೆ ಬಲಿ ಆಗ್ಬೇಡಿ. ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಸಾಲ ಮಾಡಿ, ಜೊತೆಗೆ ನಿಮ್ಮ ಶಕ್ತಿಗೆ ತಕ್ಕಂತೆ ಮಾಡಿ. ಶಕ್ತಿಯನ್ನ ಮೀರಿ ಮಾಡಿದ್ರೆ ಅದು ಸಮಸ್ಯೆಯನ್ನ ತಂದೊಡ್ಡುತ್ತೆ. ಜೊತೆಗೆ ಯಾರಾದ್ರೂ ಜನ್ಜಿಗಳು ಅಂತ ಏನ್ ಕರಿತೀವಿ, 20-25 ವರ್ಷದ ಜನರೇಷನ್ ಅವ್ರು ನೋಡ್ತಿದ್ರೆ ನೀವು ಸೋಷಿಯಲ್ ಮೀಡಿಯಾ ಪ್ರೆಷರ್ಗೆ ಬಲಿ ಆಗ್ಬೇಡಿ. ಹಾಗೇನಾದ್ರೂ ಆದ್ರೆ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಜರ್ನಿಯಲ್ಲಿ ತುಂಬಾ ಹಿಂದಕ್ಕೆ ಹೋಗ್ಬಿಡ್ತೀರಿ. ಹಾಗೆ ಮಾಡಿದ್ರೆ ಬೆಟರ್ ಆಗಿ ನಿಮ್ಮ ಫೈನಾನ್ಸಸ್ ಅನ್ನ ಮ್ಯಾನೇಜ್ ಮಾಡಿದ್ರೆ ಖಂಡಿತ ನೀವು ನೆಕ್ಸ್ಟ್ 20 years ಅಲ್ಲಿ ಅನ್ಇಮ್ಯಾಜಿನಬಲ್ ಸಕ್ಸಸ್ ನ ಪಡ್ಕೊಳ್ಬಹುದು. ಸೊ ಈ ಡೆಟ್ ಟೂಲ್ ಅನ್ನ ತುಂಬಾ ಕೇರ್ಫುಲ್ ಆಗಿ ಬಳಸಿ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗ್ಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.